ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಕಾನ್ಸೆಪ್ಟ್ ಏನು ಅಂದರೆ, ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಥವಾ ಲವ್ ಮ್ಯಾರೇಜ್ ಆಗ್ತೀರಾ ಅಂತ. ಎಸ್, ಇಲ್ಲಿ ನಾನು 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ, 2 ಪೈಲ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೋಬಹುದು. ಬ್ಲೂ ಕಲರ್ ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂದರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ಪಿಂಕ್ ಕಲರ್ ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂದರೆ ಪೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಟ್ಸ್ ಪಿಂಕ್ ಕಲರ್, ವಿಡಿಯೋದಲ್ಲಿ ವೈಟ್ ಕಲರ್ ಕಾಣಿಸ್ಬೋದು ನಿಮಗೆ. ಇಟ್ಸ್ ರೋಸ್ ಕ್ವಾರ್ಟ್ಸ್. ಓಕೆ, ಸೊ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಇದು ಲ್ಯಾಪಿಸ್ ಲಜುಲಿ, ಓಕೆ, ಬ್ಲೂ ಕಲರ್. ಸೊ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಒಂದು ಮದುವೆ ಅರೇಂಜ್ ಆಗುತ್ತಾ ಲವ್ ಆಗುತ್ತಾ ನೋಡೋಣ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್. ಸೊ ವಿಡಿಯೋನ 2 ನಿಮಿಷ ಪಾಸ್ ಮಾಡಿ. ಸೊ ನಿಮ್ಮ ಇಂಟ್ಯೂಷನ್ ಯಾವುದು ಹೇಳುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಜನರಲ್ ಆಗಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಗೇನ್ ಐ ಆಮ್ ಟೆಲ್ಲಿಂಗ್, ಜನರಲ್ ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್. ಹೇ ಪೈಲ್ 1, ಯಾರು ಬ್ಲೂ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್? ದ ಚಾರಿಯೇಟ್. ಓಕೆ, ಏಸ್ ಆಫ್ ಪೆಂಟಿಕಲ್ಸ್. ವಾವ್, ಇಟ್ಸ್ ಕ್ಲಿಯರ್ಲಿ ದಟ್ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಬರ್ತಾ ಇದೆ. ಮೈಟ್ ಬಿ ಇಲ್ಲಿ ನೀವು ಇನ್ನೂ ಸ್ಟೂಡೆಂಟ್ಸ್ ಇರಬಹುದು, ಇಲ್ಲಿ ನಿಮ್ಮ ಕ್ರಶ್ ಇದ್ದಾರೆ, ಒನ್ ಸೈಡ್ ಲವ್ ಇದ್ದೀರಾ, ಇನ್ನೂ ಹೇಳ್ಕೊಳ್ತಿಲ್ಲ ಅಂದರೆ ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಹುದು. ಬಟ್ ಆಲ್ರೆಡಿ ನೀವು ಕಮಿಟ್ ಇದ್ದೀರಾ, ಬಟ್ ಏನು ಆ್ಯಕ್ಷನ್ಸ್ ಅನ್ನೋದು ಆ ಕಡೆಯಿಂದ ಸಿಗ್ತಾ ಇಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಮದುವೆ ಲೈಕ್ ಲವ್ ಮ್ಯಾರೇಜ್ ಅಂತಲೇ ಬರ್ತಾ ಇದೆ. ಮೈಟ್ ಬಿ ನೀವು ಇನ್ನೂ ಸಿಂಗಲ್ಸ್ ಇದ್ದೀರಾ ಅಂತ ಅಂದರೆ, ಅಥವಾ ಹೊಸ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ಬ್ರೇಕಪ್ ಆಗಿದೆ ಬಟ್ ಹೊಸದಾಗಿ ಒಂದು ಸೋಲ್ಮೇಟ್ ಬೇಕು ಅಂದರೆ ಡೆಫಿನೆಟ್ಲಿ ಈ ಬಾರಿ ನಿಮಗೆ ಸೋಲ್ಮೇಟ್ ಅನ್ನೋದು ಸಿಗ್ತಾರೆ ಅಂತ ಹೇಳಬಹುದು. ಅಥವಾ ಆಲ್ರೆಡಿ ಕಮಿಟ್ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬಟ್ ಸ್ಟಿಲ್ ಯು ವಾಂಟ್ ಯುವರ್ ಪರ್ಸನ್ ಅಂದರೆ ಎಸ್, ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನೀವು ಇಷ್ಟಪಡುವಂತಹ ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಮದುವೆ ಆಗುತ್ತೆ ಅಂತ ಹೇಳಬಹುದು. ಬಟ್ ದೇರ್ ಈಸ್ ಸಮ್ ಟೈಮ್ ಲಿಮಿಟ್ ಅಂತ ಬರ್ತಾ ಇದೆ. ಸ್ವಲ್ಪ ನೀವು ಕಾಯಬೇಕಾಗತ್ತೆ, ತುಂಬ ಪೇಷನ್ಸಿಂದ ಕಾಯಬೇಕಾಗತ್ತೆ. ಮೈಟ್ ಬಿ ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸರ್ಕಮ್ಸ್ಟೆನ್ಸಸ್ ಅಷ್ಟಾಗಿ ಸರಿ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೀವಾಗಲಿ ಅಥವಾ ನಿಮ್ಮ ಪರ್ಸನ್ ಆಗಲಿ ಕೆರಿಯರ್ಗೋಸ್ಕರ ಏನಾದರೂ ನೀವು ಸ್ಟ್ರಗಲ್ ಪಡ್ತಾ ಇರ್ಬೋದು, ಅಥವಾ ಸ್ಟಡೀಸ್ಗೋಸ್ಕರ ನೀವು ಫಸ್ಟು ಸ್ಟಡೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಆಮೇಲೆ ಪ್ರೀತಿ ಅಂತ ಏನಾದರೂ ಯೋಚನೆ ಮಾಡ್ತಾ ಇರಬಹುದು. ಸೊ ಈ ರೀತಿ ಏನಾದರೂ ಇದ್ದರೆ ಖಂಡಿತ ಅದೆಲ್ಲವೂ ಸರಿಯಾಗುತ್ತೆ. ಆ್ಯಂಡ್ ನಿಮಗೆ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಅನ್ನೋದು ಸಿಗ್ತಾರೆ. ಆ್ಯಂಡ್ ನಿಮಗೆ ಆಲ್ರೆಡಿ ಸಿಕ್ಕಿದ್ದಾರೆ ಅಂದರೆ ಅವ್ರ ಜೊತೆ ಒಂದು ಡಿವೈನ್ ಟೈಮಲ್ಲಿ ನಿಮ್ಮ ಇಬ್ಬರ ಒಂದು ಮದುವೆ ಅನ್ನೋದಾಗುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಒಂದು ಪೈಲ್ನ ಚೂಸ್ ಮಾಡಿದ್ರಿ ಅಂತ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರೆಲ್ಲ ರೋಸ್ ಕೋಡ್ಸ್ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನಿದೆ ರೀಡಿಂಗ್ ನೋಡೋಣ. ಲವ್ ಮ್ಯಾರೇಜ್ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ. ಓಕೆ, ನೈಟ್ ಆಫ್ ಸಾರ್ಟ್ಸ್, 10 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್. ವಾವ್, ಇಲ್ಲಿ ಆಸ್ ಪರ್ ದಿ ಕಾರ್ಡ್ ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ ಬರ್ತಾ ಇದೆ. ಮೈಟ್ ಬಿ ಇಲ್ಲಿ ನನಗೂ ಇನ್ನೂ ಒಂದು ಎನರ್ಜಿ ಬರ್ತಾ ಇದೆ, ಲವ್ ಕಮ್ ಅರೇಂಜ್ ಅಂತಲೂ ಬರ್ತಾ ಇದೆ. ಮೈಟ್ ಬಿ ನೀವೇನಾದರೂ ಪ್ರೀತಿಯಲ್ಲಿದ್ದೀರಾ ಬಟ್ ಸ್ಟಿಲ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದರೆ ಖಂಡಿತ ಅದು ಸಿಗುತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಆದಷ್ಟು ಸುಮಾರು ಜನಗಳಿಗೆ ಪ್ರಪೋಸಲ್ಸ್ ಬರ್ತಾಯಿತ್ತು, ಮ್ಯಾರೇಜ್ ಪ್ರಪೋಸಲ್ಸ್ ತುಂಬ ಬರ್ತಾಯಿತ್ತು, ಯಾವುದೂ ಸೆಟ್ ಆಗ್ತಾ ಇಲ್ಲ, ಎಲ್ಲರೂ ರಿಜೆಕ್ಟ್ ಮಾಡ್ತಾಯಿದ್ರು ನಿಮ್ಮನ್ನು. ಬಟ್ ಅಥವಾ ಏನಾದರೂ ಒಂದು ಹೇಳಿ ಯಾವುದಾದ್ರೂ ಒಂದು ರೀಸನ್ನಿಗೆ ಇಲ್ಲಿ ರಿಜೆಕ್ಷನ್ಸ್ ಅನ್ನೋದು ಜಾಸ್ತಿ ಫೇಸ್ ಮಾಡಿರ್ಬೋದು ನೀವು, ಯಾರು ನೋಡ್ತಾ ಇದ್ದೀರಾ ಅವರು. ಅಥವಾ ಫ್ಯಾಮಿಲಿ ಸೆಟ್ ಆಗ್ತಾ ಇರಲಿಲ್ಲ, ಅಥವಾ ಸಮ್ ರಿಜೆಕ್ಷನ್ಸ್ ಅನ್ನೋದು ನೀವು ಜಾಸ್ತಿ ಫೇಸ್ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಬಟ್ ಡೋಂಟ್ ವರಿ, ವಿತಿನ್ 3 ಮಂತ್ಸಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಪೋಸಲ್ಸ್ ಬರುತ್ತೆ. ಆ್ಯಂಡ್ ಎಸ್, ಆ ಒಂದು ಪ್ರಪೋಸಲ್ಸ್ ನಿಮ್ಮ ಒಂದು ಫ್ಯಾಮಿಲಿ ಎಲ್ಲರೂ ಖುಷಿ ಪಡುವಂತಹ ಒಂದು ಪ್ರಪೋಸಲ್ಸ್. ಮೋಸ್ಟ್ ಪ್ರೊಬಬ್ಲಿ ನೀವು ತುಂಬಾ ಖುಷಿ ಪಡುವಂಥ ಒಂದು ಪ್ರಪೋಸಲ್ ನಿಮಗೆ ಸಿಗುತ್ತೆ.
ಆ್ಯಂಡ್ ಅದು ಡಿವೈನ್ ಟೈಮಲ್ಲಿ ಆಗುತ್ತೆ ಅಂತ ಹೇಳಬಹುದು. ನಿಮ್ಮ ಡೆಸ್ಟಿನಿ ಏನಿದೆ, ನಿಮ್ಮ ಡೆಸ್ಟಿನಿಗೆ ತಕ್ಕಂತಹ ಒಂದು ಒಳ್ಳೆ ಒಂದು ಪ್ರಪೋಸಲ್, ಒಳ್ಳೆ ಒಂದು ಪಾರ್ಟ್ನರ್ ಅನ್ನೋದನ್ನು ಯೂನಿವರ್ಸ್ ಆದಷ್ಟು ಬೇಗ ನಿಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ ಅಂತ ಹೇಳಬಹುದು. ಬಟ್ ಆವಾಗ ನೀವು ಇದು ನಿಜವಾಗ್ಲೂ ನನ್ನ ಪಾರ್ಟ್ನರ್ ಹೌದಾ ಅನ್ನೋದನ್ನು ನೀವು ನಿಮ್ಮ ಮನಸ್ಸಿಗೆ ಕೇಳಿಕೊಂಡು ಒಪ್ಪಿಗೆ ಅನ್ನೋದನ್ನು ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ವಿತಿನ್ 3 ಮಂತ್ಸಲ್ಲಿ ಕೆಲವೊಂದಷ್ಟು ಜನಕ್ಕೆ ತುಂಬ ಪ್ರಪೋಸಲ್ಸ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಬಟ್ ಆ ಟೈಮಲ್ಲಿ ಕೆಲವೊಂದು ಟೈಮ್ ನಿಮಗೆ ಪ್ರೊವೋಕ್ ಮಾಡ್ಬೋದು, ಮನೇಲಿ ಒಪ್ಕೋ ಅಂತ ಪ್ರೆಷರೈಸ್ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ನೀವು ಸ್ಲೋ ಆಗಿ ಯೋಚನೆ ಮಾಡಿ, ಆ ಒಂದು ಪರ್ಸನ್ ನಿಮಗೆ ನಿಮ್ಮ ಹಾರ್ಟ್ಗೆ ಕನೆಕ್ಟ್ ಇದ್ದಾರೆ ಅಥವಾ ನೀವು ಅಂದ್ಕೊಂಡಿರುವಂಥ ಒಂದು ಡಿಸೈರ್ಡ್ ಪಾರ್ಟ್ನರ್ ಹೌದು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದ್ರೆ ಮಾತ್ರ ನೀವಿಲ್ಲಿ ಒಪ್ಪಿಗೆ ಅನ್ನೋದನ್ನು ಕೊಡಬೇಕು. ಸೊ ಇಲ್ಲಿ ನಿಮ್ಗೆ ನಿಮ್ಮ ಒಂದು ಸರಿ ಹೊಂದುವಂಥ, ನಿಮಗೆ ಇಷ್ಟ ಆಗುವಂಥ ಒಂದು ಪರ್ಸನ್ ಯೂನಿವರ್ಸ್ ಕಳಿಸ್ತಾರೆ. ಬಟ್ ಎಲ್ಲದ್ರ ಮಧ್ಯೆ ಆ ಒಂದು ಪರ್ಸನ್ ಇರ್ತಾರೆ. ನೀವು ಕರೆಕ್ಟಾಗಿ ಡಿಸಿಷನ್ ಅನ್ನೋದನ್ನು ತಗೊಂಡು ಗುರುತಿಸ್ಬೇಕು ನಿಮ್ಮ ಒಂದು ಪಾರ್ಟ್ನರ್ನ ಅಂತ ಬರ್ತಾ ಇದೆ. ಓಕೆ, ಸೊ ಪೈಲ್ ನಂಬರ್ 2 ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಕಮ್ ಅರೇಂಜ್, ಎರಡು ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ಸೊ ಮೈಟ್ ಬಿ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಪ್ರೀತಿಯಲ್ಲಿದ್ದೀರಾ ಅಂತಂದರೆ ಸೊ ಡೆಫಿನೆಟ್ಲಿ ನಿಮಗೆ ನಿಮ್ಮ ಪ್ರೀತಿ ಒಪ್ಪಿಗೆ ಅನ್ನೋದು ಪೇರೆಂಟ್ಸ್ ಕಡೆಯಿಂದ, ಮೈಟ್ ಬಿ ಫ್ಯಾಮಿಲಿ ಕಮಿಟ್ಮೆಂಟ್ ಜಾಸ್ತಿ ಸಿಗ್ತಾ ಇಲ್ಲ ಅಂದರೆ ಅದು ಕೂಡ ಸಿಗುವಂಥ ಚಾನ್ಸಸ್ ಪೈಲ್ ನಂಬರ್ 2 ಇದೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಒಂದು ಪೈಲ್ನ ಚೂಸ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.